ಮೊನ್ನೆ ಅಷ್ಟೇ ನಾರಾಯಣಗೌಡರು ಅವರು ಕೂಡ ಅಷ್ಟೇ ಸುದೀಪ್ ಅವ್ರನ್ನ ಭೇಟಿ ಮಾಡಿ ಎಲ್ಲ ಒಂದ್ ಕಡೆ ಅಶ್ವಿನಿ ಅವರ ಗೆಲುವಿನ ಬಗ್ಗೆ ಮಾತಾಡಿದ್ರ ಅನ್ನುವಷ್ಟದ್ದು ಒಂದಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ನಾರಾಯಣಗೌಡರು ಸುದೀಪ್ ಸರ್ ಮನೆಗೆ ಹೋಗಿದ್ದು ಅವರ ಮಗನ ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ಕೊಡಲಿಕ್ಕೆ. ಇದು ತುಂಬ ಸ್ಪಷ್ಟವಾಗಿ ಜನ ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ ಬಿಗ್ ಬಾಸಲ್ಲಿ ಯಾರನ್ನು ಗೆಲ್ಲಿಸಬೇಕು ಅಂತ ಹೇಳಿ ಸುದೀಪ್ ಸರ್ಗೆ ಪ್ರೆಷರ್ ಹಾಕಿ ಯಾರನ್ನೋ ವಿನ್ ಮಾಡಿಸ್ಲಿಕ್ಕೆ ಆಗಲ್ಲ. ನಾನು ಬಿಗ್ ಬಾಸ್ ಮನೆಯೊಳಗೆ ಇದ್ದು ಬಂದವನು 116 ದಿನ. ಆದರೆ ಈ ಮಟ್ಟಿನ ಕ್ರೇಜನ್ನು ನಾವು ಹಿಂದೆ ಯಾವತ್ತೂ ನೋಡಿಲ್ಲ. ಯಾವ ಸ್ಪರ್ಧಿಗೂ ಸಹಿತ ಈ ಮಟ್ಟದ ಕ್ರೇಜನ್ನು ನಾವು ನೋಡಿಲ್ಲ. ಜನ ಅವನಿನ್ನೂ ಗೆದ್ದಿದಾನೋ ಇಲ್ವೋ ಅಂತ ಗೊತ್ತಾಗೋಕೆ ಮುಂಚೆನೇ ಟ್ಯಾಟೂಗಳನ್ನ ಹಾಕಿಸ್ಕೊಂಡು ಓಡಾಡ್ತಾ ಇದ್ದಾರೆ. ರಕ್ಷಿತಾನೂ ರೇಸಲ್ಲಿ ಇಲ್ಲ ಅಂತ ನಾನು ಹೇಳಲ್ಲ. ರಕ್ಷಿತಾ ಈಸ್ ಆಲ್ಸೋ ಇನ್ ರೇಸ್, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಗಿಲ್ಲಿಯ ಹವಾ ಇದೆಯಲ್ಲ, ಅದ್ರ ಮುಂದೆ ಉಳಿದಿದ್ದೆಲ್ಲ ಮಂಕಾಗ್ತಾ ಇದೆ ಅಂತ. ಏಕವಚನ ಇಲ್ದಿರೋ ಸೀಸನ್ ಇಲ್ಲಿ ತನಕ ಇಲ್ಲ. ಪ್ರತಿ ಸೀಸನ್ನಲ್ಲೂ ಏಕವಚನದ ಹಾವಳಿಗಳಾಗಿದೆ. ಗಿಲ್ಲಿಯ ಹಿತೈಷಿಯಾಗಿ ಅನ್ನೋದಕ್ಕಿಂತ ಗಿಲ್ಲಿಯ ಒಬ್ಬ ಅಭಿಮಾನಿಯಾಗಿ ನಾನು ಕೇಳೋದು, ದಯವಿಟ್ಟು ನಿಮ್ಮ ಜಿಯೋ ಹಾಟ್ಸ್ಟಾರ್ ಆ್ಯಪ್ ಓಪನ್ ಮಾಡಿ ಸಾಧ್ಯವಾದಷ್ಟು ಓಟ್ಗಳನ್ನು ಗಿಲ್ಲಿಗೆ ಹಾಕಿ ಅಂತ ನಾನು ನಿಮಗೆ ಕೇಳ್ತೀನಿ ಅಷ್ಟೇ. ಹಾಯ್, ಹೆಲೋ, ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಎಸ್, ಬಿಗ್ ಬಾಸ್ ಎಲ್ಲ ಕಡೆನೂ ಬಿಗ್ ಬಾಸ್ದೇ ಚರ್ಚೆ ಆಗ್ತಾ ಇರುವಂಥದ್ದು. ಒಂದು ಕಡೆ ಗಿಲ್ಲಿ ಗೆಲ್ತಾರೆ ಅನ್ನುವಂಥದ್ದು, ಇನ್ನೊಂದು ಕಡೆ ಅಶ್ವಿನಿ ಗೆಲ್ತಾರೆ ಅನ್ನುವಂಥದ್ದು. ಅದೆಲ್ಲದರ ನಡುವೆ ಮೊನ್ನೆ ಅಷ್ಟೇ ನಾರಾಯಣಗೌಡರು ಅವರು ಕೂಡ ಅಷ್ಟೇ ಸುದೀಪ್ ಅವ್ರನ್ನ ಭೇಟಿ ಮಾಡಿ ಎಲ್ಲ ಒಂದ್ ಕಡೆ ಅಶ್ವಿನಿ ಅವರ ಗೆಲುವಿನ ಬಗ್ಗೆ ಮಾತಾಡಿದ್ರ ಅನ್ನುವಷ್ಟದ್ದು ಒಂದಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಇನ್ನೊಂದು ಕಡೆ ಹೋರಾಟನೇ ನಡೀತಾ ಇರುವಂಥದ್ದು. ಗಿಲ್ಲಿ ವಿನ್ ಆಗ್ಲಿಲ್ಲ ಅಂದ್ರೆ ಇದೆಲ್ಲ ಒಂದ್ ಕಡೆ ಕಲರ್ಸ್ ಕನ್ನಡ PROಗಳು ಮಾಡ್ತಾ ಇರುವಂತಹ ಕೈವಾಡ. ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇನ್ನೊಂದು ಕಲರ್ಸ್ ಕನ್ನಡದಲ್ಲಿ ಬರುವಂತಹ ಬಿಗ್ ಬಾಸ್ ನಾವು ನೋಡೋದೇ ಇಲ್ಲ ಅನ್ನುವಂಥದ್ದು. ಈ ಹಿಂದೆ ಬಿಗ್ ಬಾಸ್ ನ ಕಂಟೆಸ್ಟೆಂಟ್ ಆಗಿರುವಂತಹ ಕಿರಿಕೀರ್ತಿ ಸರ್ ನಮ್ಮ ಜೊತೆ ಇದ್ದಾರೆ. ಅವರ ಬಗ್ಗೆನೇ ಅವ್ರ ಹತ್ರನೇ ಮಾತಾಡಿಸ್ತಾ ಹೋಗ್ತೀನಿ. ಯಾವ ರೀತಿ ಇದೆ ಈ ವರ್ಷದ ಗೆಲುವು ಯಾರ ಪಟ್ಟಕ್ಕೆ ಸೇರುತ್ತೆ ಅನ್ನುವಂಥದ್ದು ಅವ್ರ ಹತ್ರನೇ ಕೇಳ್ಕೊಂಡ್ಬರ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಓಕೆ, ಪರವಾಗಿಲ್ಲ, ಆರಾಮಾಗಿದ್ದೀನಿ. ಸರ್, ಮೊದಲನೇದಾಗಿ ಹೇಳೋದಾದ್ರೆ ಬಿಗ್ ಬಾಸ್ ಈ ಹಿಂದೆ ಕೂಡ ನಾವು ಚರ್ಚೆ ಮಾಡ್ತಾ ಇದ್ವಿ. ಬಿಗ್ ಬಾಸ್ ಅಂತ ಬಂದಾಗ ಒಂದೆರಡು ಬಣ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಮೊದಲನೇದಾಗಿ ಹೇಳಿದ್ರೆ ಯಾರು ವಿನ್ ಆಗ್ಬೋದು, ಯಾರ ಪಟ್ಟ ಸೇರ್ಬೋದು ಕಿರೀಟ ಅನ್ನುವಂಥದ್ದು? ಹೊರಗಡೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾವು ಇಷ್ಟು ಸೀಸನ್ಗಳು 12 ಸೀಸನ್ಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ ಬಿಗ್ ಬಾಸ್. ನಾನು ಬಿಗ್ ಬಾಸ್ ಮನೆಯೊಳಗೆ ಇದ್ದು ಬಂದವನು 116 ದಿನ. ಆದರೆ ಈ ಮಟ್ಟಿನ ಕ್ರೇಜನ್ನು ನಾವು ಹಿಂದೆ ಯಾವತ್ತೂ ನೋಡಿಲ್ಲ. ಯಾವ ಸ್ಪರ್ಧಿಗೂ ಸಹಿತ ಈ ಮಟ್ಟದ ಕ್ರೇಜನ್ನು ನಾವು ನೋಡಿಲ್ಲ. ನಾವು ರ್ಯಾಲಿಗಳನ್ನು ನೋಡಿದ್ವಿ ಯಾವಾಗ ವಿನ್ ಆಗಿ ಬಂದ ಮೇಲೆ ರ್ಯಾಲಿಗಳನ್ನು ನೋಡಿದ್ವಿ. ವಿನ್ ಆಗೋಕೆ ಮುಂಚೆ ಸಾವಿರಾರು ಜನ ಸೇರಿ ರ್ಯಾಲಿ ಮಾಡ್ತಾರೆ. ತಾವು ಲೋನ್ ಮಾಡಿ ತಗೊಂಡ EMI ಕಟ್ಟುತ್ತಿರುವ ಕಾರುಗಳ ಮೇಲೆ ಗಿಲ್ಲಿಯ ಫೋಟೋನ ಹಾಕಿಸ್ತಾರೆ. ಆಟೋ ಸ್ಟ್ಯಾಂಡ್ಗಳಲ್ಲಿ ಶಂಕರಣ್ಣನ ಫೋಟೋ ಹೇಗೆ ಹಾಕ್ತಿದ್ರು ಹಾಗೆ ಗಿಲ್ಲಿಯ ಫೋಟೋಗಳನ್ನು ಆಟೋದ ಹಿಂದೆ ಹಾಕ್ತಾ ಇದ್ದಾರೆ. ಜನ ಅವನಿನ್ನೂ ಗೆದ್ದಿದಾನೋ ಇಲ್ವೋ ಅಂತ ಗೊತ್ತಾಗೋಕೆ ಮುಂಚೆನೇ ಟ್ಯಾಟೂಗಳನ್ನ ಹಾಕಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಅಂದರೆ ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ಆಸ್ಪೆಕ್ಟು ಜನರಿಗೆ ಎಷ್ಟು ಇಂಪಾರ್ಟೆಂಟು ಅಂತ ಮೊನ್ನೆ ಯಾರ್ದೋ ಒಬ್ರು ಮಾತಾಡ್ತಾ ಇದ್ದಾಗ ನೋಡ್ತಾ ಇದ್ದೆ ನಾನು. 3 ತಿಂಗಳ ಕಾಲ ನನ್ನ ನೋವನ್ನೆಲ್ಲ ಮರೆಸಿ ಎಷ್ಟೇ ಟೆನ್ಷನ್ ಇದ್ರೂ ಸಂಜೆ ಮನೆಗೆ ಹೋದ ಕೂಡಲೇ ನನ್ನನ್ನು ನಗಿಸ್ತಾ ಇದ್ದ ಗಿಲ್ಲಿ ಗೆದ್ದು ಬರಬೇಕು ಅಂತ. ನಮಗೂ ಯಾಕೆ ಅನ್ಸುತ್ತೆ ಅಂತಂದ್ರೆ ಗಿಲ್ಲಿ ಪರ್ಸನಲಿ ಗೊತ್ತಿರೋ ಹುಡುಗ ಒಂದು, ಬಟ್ ಗೊತ್ತಿದ್ದಾರೆ ಅನ್ನೋ ಕಾರಣಕ್ಕಲ್ಲ, ಗೊತ್ತಿದ್ದವ್ರು ಇನ್ನೂ ಸಾಕಷ್ಟು ಜನ ಮನೆ ಒಳಗಡೆ ಇದ್ದಾರೆ. ಆದರೆ ಗಿಲ್ಲಿ ಆಡಿದ ಪ್ಯಾಟರ್ನ್ ಮತ್ತು ಗಿಲ್ಲಿ ಆಡಿದ ರೀತಿ ಇದು ನಾನು ಹೇಳಬೇಕು ಅಂತಿಲ್ಲ. ಸ್ವತಃ ಸುದೀಪ್ ಸರ್ ಹೇಳಿದ್ರು ಬಿಗ್ ಬಾಸ್ ಅರ್ಥ ಆಗಿರೋದು ಗಿಲ್ಲಿಗೆ ಮಾತ್ರ ಅಂತ. ಯಾಕಂದ್ರೆ ಯಾವಾಗಲೂ ಹೇಳ್ತೀನಿ ನಾನು, ಬಿಗ್ ಬಾಸ್ ಮನೆಯೊಳಗಿರುವ ಕಂಟೆಸ್ಟೆಂಟ್ಗಳು ಆ ಮನೆಯೊಳಗಿರುವ ಉಳಿದ ಕಂಟೆಸ್ಟೆಂಟ್ಗಳಿಗೋಸ್ಕರ ಆಟ ಆಡಬಾರ್ದು, ಮನೆಯ ಹೊರಗೆ ನೋಡ್ತಿರುವ ವೀಕ್ಷಕರಿಗೋಸ್ಕರ ಆಟ ಆಡಬೇಕು ಅಂತ. ಯಾಕಂದ್ರೆ ಎಷ್ಟೇ ಸಲ ನಾಮಿನೇಟ್ ಆಗು ಉಳಿಸೋಕೆ ಜನ ಇರ್ತಾರೆ ಹೊರಗಡೆ ಅಂತ. ನಮ್ಮ ಸೀಸನ್ನಲ್ಲೂ ಸಹಿತ ಪ್ರಥಮ್ ಮೋರ್ ದೆನ್ 10 ಟೈಮ್ಸ್ ನಾಮಿನೇಟ್ ಆದ್ರು, ಬಟ್ ವಿನ್ ಆಗಿದ್ದವ್ರೆ. ಸೊ ಯಾಕೆ ಅಂತಂದ್ರೆ ಜನಕ್ಕೆ ಬೇಕು ಅಂತ ಅನ್ಸಿದ್ರೆ ನೀನು ಪ್ರತಿ ವಾರ ನಾಮಿನೇಟ್ ಆಗು, ನಿನ್ನನ್ನು ಜನ ಗೆಲ್ಲಿಸ್ತಾರೆ, ಉಳಿಸ್ಕೊಂಡ್ಬರ್ತಾರೆ ಅಂತ. ಒಂದು ವಾರದ ಹಿಂದೆ ಟ್ರೆಂಡ್ ಹೇಗನ್ನಿಸ್ತು ಅಂತಂದ್ರೆ ಅಶ್ವಿನ್ ಗೆಲ್ಲಿಸ್ಬಿಡ್ಬಹುದಾ, ರಕ್ಷಿತಾ ಬಂದು ಬಿಡಬಹುದಾ. ರಕ್ಷಿತಾನೂ ರೇಸಲ್ಲಿ ಇಲ್ಲ ಅಂತ ನಾನು ಹೇಳಲ್ಲ. ರಕ್ಷಿತಾ ಈಸ್ ಆಲ್ಸೋ ಇನ್ ರೇಸ್, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಗಿಲ್ಲಿಯ ಹವಾ ಇದೆಯಲ್ಲ, ಅದ್ರ ಮುಂದೆ ಉಳಿದಿದ್ದೆಲ್ಲ ಮಂಕಾಗ್ತಾ ಇದೆ ಅಂತ ನಾನು ಹೇಳ್ತಾ ಇರೋದು. ಫಿಲ್ಮಿ ಬೀಟ್ ಅನ್ನುವಂತಹ ಯಾವುದೋ ಒಂದು ವೆಬ್ಸೈಟ್ ಮಾಡುವಂತಹ ಒಂದು ಪೋಲ್ನಲ್ಲಿ ಗಿಲ್ಲಿಗೆ ಇಲ್ಲಿವರೆಗೂ ಬಿದ್ದಿರೋ ಓಟ್ಗಳು 1,80,00,000 ಮೇಲೆ, 1,80,00,000 ಹೆಚ್ಚು ಓಟ್ಗಳು ಗಿಲ್ಲಿಗೆ ಬಿದ್ದಿದೆ. ಅದರ ನಂತರದ ಸ್ಥಾನ ಇರೋದು ಬರೀ 20 ಲಕ್ಷ 25 ಲಕ್ಷಕ್ಕೆ. ಅಂದ್ರೆ ಹತ್ತತ್ರಕ್ಕೂ ಯಾರು ಬರಲ್ಲ ಅಂತಾದ್ರೆ ಯು ಜಸ್ಟ್ ಥಿಂಕ್ ದ ಕ್ರೇಜ್ ಹೆಂಗಿದೆ ಅಂತ. ಆಮೇಲೆ ಸಾಮಾನ್ಯವಾಗಿ ಏನಾಗುತ್ತೆ, ಈಗ ಕೆಲವರು ಮಾತಾಡ್ತಾರೆ ಹಣಬಲ,
ಜನಬಲ ಅಂತೆಲ್ಲ ಚರ್ಚೆಗಳು ನಡೀತಾ ಇದೆ. ಇಲ್ಲಿ ಹಣಬಲ ಜನಬಲ ಎಲ್ಲ ವರ್ಕೌಟ್ ಆಗೋದಿಲ್ಲ. ಎಂಡ್ ಆಫ್ ದ ಡೇ ಬಿಗ್ ಬಾಸ್ ಅಂತ ಬಂದಾಗ ಬಿಗ್ ಬಾಸ್ ಟೀಮ್ ಆಗಲಿ ಹೊರಗಡೆ ವೀಕ್ಷಕ ಆಗಲಿ ನೋಡೋದೇನು ಅಂತಂದರೆ ಮನರಂಜನೆಯನ್ನು ಯಾರು ಕೊಡ್ತಾ ಇದ್ದಾರೆ, ಯಾರು ನಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇದ್ದಾರೆ, ಯಾರು ಪ್ರತಿಯೊಂದರಲ್ಲೂ ಪಂಚ್ ಕೊಡ್ತಾ ಇದ್ದಾರೆ, ಯಾರು ಮನೆಯನ್ನು ಜೀವಂತವಾಗಿಟ್ಟಿದ್ದಾರೆ. ಯು ಜಸ್ಟ್ ಇಮ್ಯಾಜಿನ್ ದ ಹೌಸ್ ವಿತೌಟ್ ಗಿಲ್ಲಿ ಈ ಸೀಸನ್. ಇಂಪಾಸಿಬಲ್, ಯೋಚನೆ ಮಾಡೋಕ್ಕೆ ಆಗಲ್ಲ, ನೀವು ಯೋಚನೆ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ಗಿಲ್ಲಿ ತುಂಬ ಚೆನ್ನಾಗಿ 3ನೇ ವಾರದಲ್ಲೋ 4ನೇ ವಾರದಲ್ಲೋ ಮನೆ ಒಳಗಡೆನೇ ಇದ್ದವರು ಪತ್ರಕರ್ತರ ಹಾಗೆ ಪ್ರಶ್ನೆಗಳನ್ನು ಕೇಳಬೇಕು, ಮನೆ ಒಳಗಡೆ ಇರುವ ಇನ್ಯಾವುದೋ ಕಂಟೆಸ್ಟೆಂಟ್ಗೆ ಪ್ರಶ್ನೆಗಳನ್ನು ಕೇಳಬೇಕು ಅಂದಾಗ ಅಶ್ವಿನಿ ಅವ್ರು ಕೇಳಿದ ಒಂದು ಪ್ರಶ್ನೆ ಗಿಲ್ಲಿಯವರು ಉತ್ತರ ಕೊಡ್ತಾರೆ. ನೋಡಿ, ದಿನ ಇಡೀ ಟೆನ್ಷನ್ನು ತಲೆ 1000 ಇಟ್ಕೊಂಡು 1000 ಸಮಸ್ಯೆಗಳನ್ನ ಇಟ್ಕೊಂಡು ಟಿ ವಿ ಎದುರುಗಡೆ ಕೂತಾಗ ಅವರು ನಮ್ಮ ಜಗಳನೇ ನೋಡಬೇಕು ಅಂತಿಲ್ಲ, ಅವ್ರಿಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟು, ಮನರಂಜನೆ, ಅದನ್ನು ಕೊಡೋ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿದ್ದು ಎಷ್ಟು ಸತ್ಯ ಅಂತಂದರೆ ಅವಾಗಲೇ ಅರ್ಥ ಆಯಿತು ಗಿಲ್ಲಿಗೆ ಬಿಗ್ ಬಾಸ್ ಮನೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ. ಆಮೇಲೆ ಗಿಲ್ಲಿಯ ವ್ಯಕ್ತಿತ್ವದ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಾರೆ. ಮನರಂಜನೆ ಗೆಲ್ಲಬೇಕಾ ವ್ಯಕ್ತಿತ್ವ ಗೆಲ್ಲಬೇಕಾ ಅಂತ. ಗಿಲ್ಲಿಯ ವ್ಯಕ್ತಿತ್ವದಲ್ಲಿ ಏನು ಕೊರತೆ ಆಗಿದೆ? ಹೌದು, ಮನೆಯೊಳಗಡೆ ಇದ್ದಾಗ ಒಬ್ಬ ಮನುಷ್ಯ ಪ್ರತಿಯೊಂದಕ್ಕೂ ಟಾಂಟ್ ಕೊಡ್ತಾ ಇದ್ರೆ, ಕಾಲೆಳಿತಾ ಇದ್ರೆ ಮನೆಯೊಳಗಡೆ ಇದ್ದವರಿಗೆ 24 ಗಂಟೆ ಅವನ ಜೊತೆಲಿ ಇದ್ದವ್ರಿಗೆ ಇರಿಟೇಟ್ ಆಗಬಹುದು. ಆದರೆ ಆ 108 ನಿಮಿಷ ಎಡಿಟ್ ಆಗಿ ಹೊರಗಡೆ ಬರುವ ಒಂದು ಎಪಿಸೋಡ್ ಏನಿದೆ, ಆ ಎಪಿಸೋಡನ್ನು ನೋಡಿದಾಗ ಅನ್ಸೋದು ಏನು ಎಂಟರ್ಟೈನ್ ಮಾಡ್ತಾನೆ ಗುರು, ಏನು ಮಜಾ ಕೊಡ್ತಾನೆ ಗುರು, ಎಷ್ಟು ಖುಷಿ ಆಗುತ್ತೆ ಗುರು. ಅಂದರೆ ನೀವು ಸುಮ್ಮನೆ ನಿಮ್ಮ ಇದ್ರ ಕೆಳಗಡೆ ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಯಾರಿಗೋಸ್ಕರ ಬಿಗ್ ಬಾಸ್ ನೋಡ್ತಿದ್ರಿ ಅಂತಂದರೆ 90% ಆಫ್ ವೋಟ್ಸ್ ಗಿಲ್ಲಿಗೆ ಬರುತ್ತೆ. ಕಲರ್ಸ್ನವರು ಹಾಕುವ ಪ್ರತಿ ಪ್ರೋಮೋದಲ್ಲಿ ಗಿಲ್ಲಿ ಇದ್ದ ಅಂತಂದರೆ ಆ ಪ್ರೋಮೋದ ವ್ಯೂಸು ಮಿಲಿಯನ್ ಗಟ್ಟಲೆ ಓಡತ್ತೆ. ಬೇರೆಯವ್ರಿಗಿಂತ ಡಬಲ್ ತ್ರಿಬಲ್ 3 ಪಟ್ಟು 4 ಪಟ್ಟು ಜಾಸ್ತಿ ಓಡುತ್ತೆ. ಯಾಕೆ? ಗಿಲ್ಲಿಯ ಕ್ರೇಜ್ ಹಾಗೆ ಸೃಷ್ಟಿಯಾಗಿದೆ. ಗಿಲ್ಲಿ ಬಿಗ್ ಬಾಸ್ ಮನೆಯೊಳಗಡೆ ಹೋದಾಗ ಏನೊಂದಿಷ್ಟು ದಿನ ಜೋಕ್ ಮಾಡಿಕೊಂಡು ಪ್ರಾಪರ್ಟಿ ಕಾಮಿಡಿ ಅಂತ ಮಾಡ್ತಾ ಇದ್ದವನು ಎಷ್ಟು ದಿನ ಸರ್ವೈವ್ ಆಗ್ಬೋದು ಅಂತ ಯೋಚನೆ ಮಾಡಿದ್ರೆ ಪ್ರತಿದಿನವೂ ಸಹಿತ ಹೊಸತನ್ನೇನೋ ಹುಡುಕಿ ಹೊಸತನ್ನೇನೋ ಇಟ್ಟುಕೊಂಡು ಕ್ಷಣಕ್ಕೂ ಪಂಚ್ಗಳನ್ನ ಕೊಟ್ಟುಕೊಂಡು ಬಂದಿರೋದ್ರಿಂದ ಈಗ ನಾನು ಹೇಳ್ತಾ ಇರೋದು, ಬೇರೆ ಕಂಟೆಸ್ಟೆಂಟ್ಗಳನ್ನು ಬೆಂಬಲಿಸುವ ಅವರ ಕುಟುಂಬದವರಾಗಿರ್ಬೋದು, ಅವರ ಫ್ಯಾಮಿಲಿ ಆಗಿರ್ಬೋದು, ಅವರ ಫ್ಯಾನ್ಸ್ ಆಗಿರ್ಬೋದು, ಅವರ ಫ್ರೆಂಡ್ಸ್ ಆಗಿರ್ಬೋದು, ಅವರ ಆತ್ಮಸಾಕ್ಷಿಗೂ ಗೊತ್ತಿದೆ ಗಿಲ್ಲಿಯ ಫ್ಯಾನ್ ಬೇಸ್ ಇವರೆಲ್ಲರಿಗಿಂತ ಜಾಸ್ತಿ ಇದೆ ಅಂತ. ಗಿಲ್ಲಿಯ ಫ್ಯಾನ್ ಬೇಸ್ ಇವರೆಲ್ಲರಿಗಿಂತ ಜಾಸ್ತಿ ಇದೆ ಅಂತ. ವ್ಯಕ್ತಿತ್ವದ ವಿಚಾರ ಅಂತ ಬಂದಾಗ ಗಿಲ್ಲಿ ಯಾವತ್ತೂ ಯಾರ ವ್ಯಕ್ತಿತ್ವವನ್ನು ಕೆಳಗೆ ಹಾಕಿ ಮಾತನಾಡುವ ಹಾಗೆ ಕಾಣಿಸಿಲ್ಲ. ಹಂಗೆ ಬೇರೆ ಬೇರೆ ಕಂಟೆಸ್ಟೆಂಟ್ಗಳ ಸಾಕಷ್ಟು ಜನ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಆದರೆ ಗಿಲ್ಲಿ ಏನೇ ಮಾಡಿದರೂ ಸಹಿತ ಎಂಡ್ ಆಫ್ ದ ಡೇ ಅದರಲ್ಲೊಂದು ಕಾಮಿಡಿಯನ್ನು ಹುಡುಕುವ ಪ್ರಯತ್ನವನ್ನು ಮಾಡಿದ್ದಾನೆ. ಅಟ್ ದ ಸೇಮ್ ಟೈಮ್ ಕಾವ್ಯ ಗಿಲ್ಲಿಯಿಂದ ಕಾವ್ಯ ಅಂತ ಇಡೀ ಮನೆ ಹೇಳ್ತಾ ಇದ್ದಾಗ ಲಾಸ್ಟ್ ವೀಕ್ನಲ್ಲಿ ಸುದೀಪ್ ಸರ್ ಎಪಿಸೋಡ್ನಲ್ಲಿ ನನ್ನಿಂದ ಕಾವ್ಯ ಯಾವತ್ತೂ ಅಲ್ಲ, ಹಂಗೆ ನೋಡಿದ್ರೆ ನನ್ನನ್ನು ಕಾವ್ಯ ಎಷ್ಟೋ ಸಲ ನಾನು ಮಾಡಿದ ತಪ್ಪುಗಳನ್ನು ತಿದ್ದಿದ್ದಾಳೆ, ಅವಳಿಂದ ನಾನು ಅನ್ನುವ ಮಾತುಗಳನ್ನ ಆಡಿದಾಗ ವಿ ಫೀಲ್ ಪ್ರೌಡ್ ಆಫ್ ಹಿಮ್. ಯಾವಾಗಲೂ ಕ್ರೆಡಿಟ್ಗಳನ್ನು ನಾನೇ ತೊಗೋಬೇಕು, ನನಗೆ ಕ್ರೆಡಿಟ್ ಸಿಗಬೇಕು ಅಂತ ಯೋಚನೆ ಮಾಡುವ ಜನರ ಮಧ್ಯದಲ್ಲಿ ಇಲ್ಲ ನಾನೇನೂ ಅಲ್ಲ ಅವರೇ ಅಲ್ಲ ಅಂತ. ಆಮೇಲೆ ನಿನ್ನೆ ಎಪಿಸೋಡ್ನಲ್ಲಿ ಅಶ್ವಿನಿ ಅವರಿಗೆ ನೀವು ವಯಸ್ಸಿನಲ್ಲಿ ದೊಡ್ಡವರು, ನಿಮಗೆ ನಾನು ಹಾಗೆ ಮಾತಾಡಬಾರ್ದಾಗಿತ್ತು, ಏಕವಚನದಲ್ಲಿ ನಾನು ನಿಮ್ಮನ್ನು ಕರಿಬಾರ್ದಾಗಿತ್ತು, ಕ್ಷಮಿಸ್ಬಿಡಿ ನನ್ನ ಅಂತ ಕೇಳೋದಿದೆಯಲ್ಲ, ಆ ವ್ಯಕ್ತಿತ್ವ ಬಹಳ ತೂಕದ ವ್ಯಕ್ತಿತ್ವ ಅದು. ಹಾಗಾಗಿ ಅವನ ವ್ಯಕ್ತಿತ್ವವನ್ನು ಪ್ರಶ್ನೆ ಮಾಡಲಿಕ್ಕೆ ಬರಲ್ಲ ಅಲ್ಲಿ. ಆಮೇಲೆ ನಾನು ಹೇಳ್ತಾ ಇರೋದು, ಬಿಗ್ ಬಾಸ್ನಲ್ಲಿ ಸಾಕಷ್ಟು ಜನ ಗೆದ್ದಿದ್ದಾರೆ, ಸಾಕಷ್ಟು ಜನ ರನ್ನರ್ಅಪ್ಗಳಾಗಿದ್ದಾರೆ, ಸಾಕಷ್ಟು ಜನ ಕಂಟೆಸ್ಟ್ ಮಾಡಿದ್ದಾರೆ, ಸಾಕಷ್ಟು ಜನ ಕೋಟಿಗಟ್ಟಲೆ ಇದ್ದವರು ಆ ಮನೆ ಒಳಗಡೆ ಹೋಗಿ ಬಂದಿದ್ದಾರೆ. ಆದರೆ ಊರಲ್ಲಿ ಸಾಲ ಮಾಡಿಕೊಂಡು ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಬದುಕು ಕಟ್ಕೋಬೇಕು ಅಂತ ಆಸೆ ಪಟ್ಟು ಯಾವುದೋ ಸೆಟ್ ಬಾಯ್ ಆಗಿ ಕೆಲಸ ಮಾಡಿಕೊಂಡು ಅಲ್ಲಿಂದ ಹಂತವಾಗಿ ಬೆಳೆದು ಒಂದು ಚಾನಲ್ನಲ್ಲಿ ಒಂದು ಶೋನಲ್ಲಿ ಇದ್ದರೆ ಆ ಶೋನ ನಂಬರ್ 1 ಮಾಡಿಸುವ ಹಂತಕ್ಕೆ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಇದೆ ಅನ್ನೋದನ್ನು ನಿರೂಪಿಸಿ ಕಲರ್ಸ್ ಝೀ ಕನ್ನಡದಲ್ಲಿ ಇದ್ದರೂ ಸಹಿತ ನಂತರ ಬಿಗ್ ಬಾಸ್ ಸಲುವಾಗಿ ಒಂದು ಕಲರ್ಸಿಗೆ ಬಂದರೂ ಸಹಿತ ಸೀನಿಯರ್ಸ್ ಬಂದಾಗ ಹೇಳ್ತಾರೆ, ನಾವಿದ್ದಾಗ ನಮ್ಮ ಶೋ ನಂಬರ್ 1 ಇತ್ತು ಅಂತ, ನೀವಿದ್ದಾಗ ನಿಮ್ಮ ಶೋ ನಂಬರ್ 1 ಇತ್ತು, ನಾವಿದ್ದಾಗ ನಮ್ಮ ಚಾನಲೇ ನಂಬರ್ 1 ಮಾಡಿಟ್ಟಿದ್ದೀವಿ ಅಂತ. ಸಿ ಆ ಬ್ಯೂಟಿ ಇದೆಯಲ್ಲ, ಆ ಪ್ರೆಸೆನ್ಸ್ ಆಫ್ ಮೈಂಡ್ ಆ್ಯಂಡ್ ಅ ಸೆನ್ಸ್ ಇದೆಯಲ್ಲ, ಅದು ಗಿಲ್ಲಿಗೆ ಚೆನ್ನಾಗಿರೋದ್ರಿಂದ ನಾನು ಹೇಳ್ತಾ ಇರೋದು, ಒಂದು ಫ್ಯಾನ್ ಬೇಸ್, ಒಂದು ಅವನಿಗಿರೋ ವೋಟ್ ಶೇರ್, ಒಂದು ಅವನಿಗಿರುವ ವ್ಯಕ್ತಿತ್ವ, ಒಂದು ಅವನಿಗಿರುವ ಮನರಂಜನಾ ಪ್ರವೃತ್ತಿ, ಆಮೇಲೆ ಟಾಸ್ಕ್ಗಳಲ್ಲೂ ಅವನಿಗೆ ಸಿಕ್ಕ ಅವಕಾಶಗಳಲ್ಲಿ ಅವನು ಅದ್ಭುತವಾಗಿ ಆಡಿದ್ದಾನೆ. ಅವನ ಪ್ರಯತ್ನವನ್ನು ಅವನು ಕೈಮೀರಿ ಮಾಡಿದ್ದಾನೆ. ಆ್ಯಂಡ್ ಮೋರ್ ಓವರ್ ಅಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತಂದರೆ ನೀವು ಟಾಸ್ಕ್ ಆಡಿ ಕ್ಯಾಪ್ಟನ್ ಆಗಬೇಕು, ಇಲ್ಲಾಂದರೆ ಮನೆಯವರ ಬೆಂಬಲ ತೊಗೊಂಡು ಕ್ಯಾಪ್ಟನ್ ಆಗಬೇಕು. ಆದರೆ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದು ಉಳಿದ ಕಂಟೆಸ್ಟೆಂಟ್ಗಳ ಪೇರೆಂಟ್ಸ್ಗಳು ಬಂದಾಗ ಅವರು ಕ್ಯಾಪ್ಟನ್ ಮಾಡಿ ಹೋಗಿದ್ದು ಅವನ್ನ. ಅಲ್ಲೇ ಗೊತ್ತಾಗ್ಬಿಡುತ್ತಲ್ಲ. ಸೂರಜ್ ಹೇಳ್ತಾ ಇದ್ರು ನೆನ್ನೆ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ, ನಮ್ಮಮ್ಮ ನಮ್ಮ ಮನೆಯೊಳಗಡೆ ಬಂದಾಗ ನನ್ನನ್ನು ಮಾತಾಡ್ಸೋದು ಬಿಟ್ಬಿಟ್ಟು ನನ್ನ ಹತ್ರನೂ ಗಿಲ್ಲಿ ಅಂತ ಇದ್ರು. ನಾನು ಹೇಳಿದೆ, ಅಮ್ಮ ನೀನು ನನಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ಯಾ, ಗಿಲ್ಲಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ಯಾ ಅಂತ. ಯಾಕಂದರೆ ತನ್ನ ಮಗನನ್ನಾಗಿ ಕಂಟೆಸ್ಟೆಂಟ್ಗಳನ್ನು ಒಬ್ಬನು ನೋಡೋದಕ್ಕೂ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ಗಳಲ್ಲಿ ಯಾರು ನನಗೆ ತುಂಬ ಇಷ್ಟ ಅಂತ ನೋಡಿದಾಗ ಗಿಲ್ಲಿಯನ್ನು ಅವರವರ ಫ್ಯಾಮಿಲಿಗಳು ಲೈಕ್ ಮಾಡಿ ಹೋಯಿತು. ಅಶ್ವಿನಿ ಅವರ ತಾಯಿ ಬಂದು ಗಿಲ್ಲಿನ ಲೈಕ್ ಮಾಡಿಬಿಟ್ಟು ಹೋದರು.
ಕಾವ್ಯ ಅವ್ರ ಫ್ಯಾಮಿಲಿ ಬಂದು ಗಿಲ್ಲಿಯನ್ನ ಮೆಚ್ಚಿಬಿಟ್ಟು ಹೋಯ್ತು. ಕಾವ್ಯನ ಫ್ಯಾಮಿಲಿ ಬಂದು ನೀನು ಅವನ ಜೊತೆಗೆ ಮಾತ್ರ ಫ್ರೆಂಡ್ಶಿಪ್ ಕಟ್ ಮಾಡ್ಕೋಬೇಡ ಅಂತ ಹೇಳಿ ಸೂಕ್ಷ್ಮವಾಗಿ ಹೇಳ್ಬಿಟ್ಟು ಹೋಯ್ತು. ಇದೆಲ್ಲ ನೋಡಿದಾಗ ಅನ್ಸುತ್ತೆ ಗಿಲ್ಲಿಗೆ ಈ ಸಲ ಒನ್ ಸೈಡೆಡ್ ವಿಕ್ಟ್ರಿ ಸಿಗುವ ಸಾಧ್ಯತೆ ಇದೆ ಅಂತ ನನಗನ್ಸುತ್ತೆ, ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ನಿಮ್ಮ ಎಲ್ಲ ಮಾತುಗಳನ್ನು ಕೂಡ ನಾನು ನಂಬುತ್ತೀನಿ. ಬಟ್ ಗಿಲ್ಲಿಗೆ ಆಗದಿಲ್ದವರಾಗಿರ್ಬೋದು, ಒಂದಷ್ಟು ಜನ ಅಶ್ವಿನಿಯವರ ಪರವಾಗಿ ಆಗಿರ್ಬೋದು, ಒಂದಷ್ಟು ಮನೆಯಲ್ಲಿರುವವರ ಪರವಾಗಿರುವ ಒಂದಷ್ಟು ಮಾತುಗಳನ್ನ ಹೇಳ್ತಾರೆ. ಒಬ್ಬ ಮನುಷ್ಯನನ್ನ ಕುಗ್ಗಿಸುವಂಥವನು ಅವನೆಂತ ನಾಯಕ ಅನ್ನುವಂತಹ ಮಾತು ಬರುತ್ತೆ. ಅದಾದ್ಮೇಲೆ ಯಾವುದೋ ಒಂದು ವಿಷಯಕ್ಕೆ ಇನ್ನೊಬ್ಬರನ್ನ ಅಳಿಸುವಂತಹ ಕ್ಯಾರೆಕ್ಟರ್ ಇರುವಂತಹ ಗಿಲ್ಲಿ ಗೆದ್ದಿ ಏನ್ ಮಾಡ್ಬೇಕು ಅನ್ನುವಂತಹ ಮಾತುಗಳು ಕೂಡ ಈಗ ಹರಿದಾಡ್ತಾ ಇದೆ. ಸೊ ಅದಕ್ಕೆ ಏನ್ ಹೇಳ್ತೀರಾ ನೀವು ಅಂತ? ಆ ಮನೇಲಿ ಒಬ್ಬರನ್ನ ಕುಗ್ಗಿಸುವ ಕೆಲಸವನ್ನ ಯಾರು ಮಾಡದೇ ಇದ್ದಾರೆ ಹೇಳಿ? ಯಾರು ಮಾಡಿಲ್ಲ? ನೀನು ಫ್ರೀ ಪ್ರಾಡಕ್ಟು ಅಂತ ಹೇಳಿದ್ದು ಕುಗ್ಗಿಸುವ ಮಾತಲ್ವೇ? ನೀನು ಹೊಲಸು, ನೀನು ಅಸಹ್ಯ ಅಂತ ಹೇಳಿದ್ದು ಕುಗ್ಗಿಸುವ ಮಾತಲ್ವೇ? ಜಗಳ ಆಡಿ ಇನ್ನೊಂದು ಹೆಣ್ಣಿಗೆ ಕಣ್ಣೀರು ಹಾಕಿಸಿದ್ದು ಕುಗ್ಸಿದಾಗ ಅಲ್ವೇ? ಅಶ್ವಿನಿ ಅವರಿಗೆ ಅಳಿಸಿದ ಕೆಲವರು ಆ ಮನೆಯೊಳಗಡೆ ಇದ್ರಲ್ಲ, ಅವ್ರು ಕುಗ್ಸಿದಾಗಲ್ವೇ? ಕಾವ್ಯನ ಅಳಿಸ್ಬೇಕು ಅಂತ ಬಿಗ್ ಬಾಸ್ ಟಾಸ್ಕ್ ಕೊಟ್ಟಾಗ ಯೋಚನೆ ಮಾಡದ ಗಿಲ್ಲಿ. ಕೌಂಟ್ ಡೌನ್ ಸ್ಟಾರ್ಟ್ ಆದ್ಮೇಲೆ ಅಶ್ವಿನಿ ಪ್ರೆಷರ್ ಹಾಕಿದ ಮೇಲೆ ಒಪ್ಕೊಂಡ ಮನುಷ್ಯ. ಅವಳು ಹತ್ಲು ಅಂತ ಗೊತ್ತಾದಾಗ ಬೇಜಾರು ಮಾಡ್ಕೊಂಡ ಆ ಮನುಷ್ಯ. ಅದು ಕಾವ್ಯನ ವಿಚಾರಕ್ಕೆ ಒಂದಕ್ಕೆ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ರಘು ಅವರು ಅವ್ರ ಮೇಲೆ ಕುಕ್ಕರ್ ತಗೊಂಡು ಎತ್ತಾಕಕ್ಕೆ ಹೋದ್ರು, ಅವನ ಮೇಲೆ ಜಗಳ ಆಡಿದ್ರು, ಬರ್ಬೇಡ ನನ್ನ ಹತ್ರ ಅಂದ್ರು. ಆದ್ರೂ ಮನುಷ್ಯ, ಅಣ್ಣ ಇಲ್ಲಣ್ಣ, ನಿನ್ನ ಬಿಟ್ಟಿರಕ್ಕಾಗಲ್ಲಣ್ಣ, ನಾನು ನಿನ್ನ ಜೊತೆ ಮಾತಾಡ್ಬೇಕಣ್ಣ, ನಾನು ನಿನ್ನ ಜೊತೆಗೆ ಇರ್ಬೇಕು. ಆ ಕ್ಯಾರೆಕ್ಟರ್ ಇದೆಯಲ್ಲ, ಅದು ಎಲ್ಲರಿಗೂ ಬರಲ್ರಿ. ಅದು ಹಾಸ್ಯ ಪ್ರಜ್ಞೆ ಇದ್ದವನಿಗೆ, ನಗಿಸುವ ಗುಣ ಇದ್ದವನಿಗೆ ಮಾತ್ರ ಬರುತ್ತದೆ. ಆಯಿತು, ಬಿಗ್ ಬಾಸ್ ಮನೆ ಒಳಗಡೆ ಇದ್ದ ಇಷ್ಟು ದಿನದ ಕಂಟೆಸ್ಟೆಂಟ್ಗಳಲ್ಲಿ ಹೊರಗಡೆ ಬಂದು ಡಾಗ್ ಸತೀಶ್ ಅವ್ರನ್ನ ಹೊರತುಪಡಿಸಿದರೆ ಇನ್ಯಾರು ಗಿಲ್ಲಿಯ ವಿರುದ್ಧವಾಗಿ ಮಾತಾಡಿದ್ದಾರೆ ಹೇಳಿ? ಯಾರಾದರೂ ಒಬ್ರು? ರಿಷಾ ಮನೆಯೊಳಗಡೆ ಇದ್ದಾಗ ಅಷ್ಟು ಅವನ ಜೊತೆ ಜಗಳ ಆಡ್ತಿದ್ರೆ, ಹೊರಗಡೆ ಬಂದಾಗ ರಿಷಾ ಹೇಳಿದ್ದೇನು ಗೊತ್ತಾ? ಅವನೊಬ್ಬನೇ ನನಗೆ ನಿಜವಾದ ಫ್ರೆಂಡ್ ಅಂತ ಅನಿಸಿದ್ದು ಹೊರಗಡೆ ಬಂದಮೇಲೆ ಗೊತ್ತಾಗಿದ್ದು ನನಗೆ ಅಂತ. ಎದುರಿಗಿದ್ದಾಗ ಆ ವ್ಯಕ್ತಿಯ ಬೆಲೆ ಗೊತ್ತಾಗದೇ ಇರ್ಬೋದು, ಬಟ್ ಹಿಂದಿನಿಂದ ಯಾರ್ಯಾರು ನಿನ್ನನ್ನು ಏನೇನು ಮಾಡಿದ್ದಾರೆ ಅಂತ ಗೊತ್ತಾದರೆ ಇದೆಯಲ್ಲ, ಅವಾಗ ಕತೆಗಳು ಬೇರೆ ಆಗ್ತವೆ. ಸರ್, ನಾನು ಈ ಮಾತಿಗೆ ಒಂದು ಹೇಳ್ತೀನಿ. ಒಂದು ವೇಳೆ ಆ ವ್ಯಕ್ತಿಯ ಫ್ಯಾನ್ ಬೇಸ್ ನೋಡಿ ಕೂಡ ಈ ರೀತಿ ಮಾತುಗಳು ಆಡಿರ್ಬೋದೇನೋ ಅನ್ನುವಂಥದ್ದು ಕೂಡ ಬರುತ್ತೆ. ಒಳಗಿರ್ಬೇಕಾದ್ರೆ ಅವನ ವಿರುದ್ಧವಾಗಿ ಮಾತಾಡಿ, ಆಚೆ ಬಂದಿದ ತಕ್ಷಣ ಅವನ ಪರವಾಗಿ ಮಾತಾಡ್ತಿದ್ದಾರೆ ಅಂದಿದ ತಕ್ಷಣ ಎಲ್ಲೋ ಒಂದ್ ಕಡೆ ಆ ವ್ಯಕ್ತಿಗೆ ಇರುವಂತಹ ಫ್ಯಾನ್ ಬೇಸ್ ನೋಡ್ಬಿಟ್ಟು, ಇಲ್ಲ ನಾನೊಂದ್ ವೇಳೆ ಅವನ ವಿರುದ್ಧವಾಗಿ ಮಾತಾಡಿದ್ರೆ ಅವನ ಫ್ಯಾನ್ಗಳೆಲ್ಲ ನನ್ನ ಹಿಂದೆ ಬೀಳ್ತಾರೆ ಅನ್ನುವಂಥ ಒಂದು ಕಾರಣಕ್ಕೂ ಮಾತಾಡಿರ್ಬೋದಲ್ಲ ಅನ್ನುವಂಥದ್ದು ಪ್ರಶ್ನೆ ಹುಟ್ಟುತ್ತೆ. ಅದಕ್ಕೆ ನಿಮ್ಮ ಉತ್ತರ? ಫ್ಯಾನ್ ಬೇಸ್ ಸೃಷ್ಟಿಯಾಗಿದ್ಯಾಕೆ? ಸಿಂಪಲ್. ಮನೆಯೊಳಗಡೆ ಇದ್ದವರು ಅದೇ ಫ್ಯಾನ್ ಬೇಸನ್ನು ಸೃಷ್ಟಿ ಮಾಡ್ಕೊಂಡಿದ್ದಿದ್ರೆ ಅವ್ರು ಹೊರಗಡೆ ಬರ್ತಿರ್ಲಿಲ್ಲ. ಹೊರಗಡೆ ಬಂದು ಫ್ಯಾನ್ ಬೇಸ್ ಸೃಷ್ಟಿ ಮಾಡಿಕೊಂಡಿರೋ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡಬೇಕಾಗಿರ್ಲಿಲ್ಲ. ಫ್ಯಾನ್ ಬೇಸನ್ನು ಸ್ವತಃ ಸೃಷ್ಟಿ ಮಾಡ್ಕೊಂಡಿದ್ದವನು. 1,00,000 ಆಸ್ಪಾಸ್ನಲ್ಲಿ ಫಾಲೋವರ್ಸ್ಗಳನ್ನು ಇನ್ಸ್ಟಾಗ್ರಾಮಲ್ಲಿ ಇಟ್ಕೊಂಡು ಹೋದ ಮನುಷ್ಯ ಇವತ್ತು 1.4 ಮಿಲಿಯನ್ವರೆಗೆ ರೀಚ್ ಆಗ್ತಾನೆ ಅಂತಂದರೆ ಅದು ಅವನು ಸೃಷ್ಟಿಸಿಕೊಂಡಿದ್ದು. ಇಲ್ಲಿಯ ತನಕದ ಬಿಗ್ ಬಾಸ್ನ ಇತಿಹಾಸದಲ್ಲಿ ಯಾರಿಗೂ ಇಷ್ಟು ಜನ ಫಾಲೋವರ್ಸ್ ಒಂದು ಸೀಸನ್ನಲ್ಲಿ ಬಂದಿಲ್ಲ 3 ತಿಂಗಳಲ್ಲಿ. ಹೆಂಗೆ ಸಾಧ್ಯ ಆಯಿತು? ಈಗ ನಾವುಗಳು ಸಹಿತ ಚರ್ಚೆ ಮಾಡಬೇಕಾದ್ರೆ, ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಬೇಕಾದ್ರೆ ನಾವು ಸಹಿತ ಸೂಕ್ಷ್ಮವಾಗಿ ಪಿಕ್ ಮಾಡಿ ಹೇಳ್ತಾ ಇದ್ವಿ. ಅಲ್ಲೂ ಸಹಿತ ಯಾವತ್ತೂ ನಮಗೆ ಗಿಲ್ಲಿ ವಿರುದ್ಧ ಮಾತಾಡಬೇಕಾದಂಥ ಪ್ರಮೇಯ ಬರಲೇ ಇಲ್ಲ. ಆ ಕಾರಣಕ್ಕೋಸ್ಕರ ಇವಾಗ ಅನಿಸುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ, ಅನ್ನಿಸ್ಬೋದು ಇವಾಗ ಅವ್ನ ಫ್ಯಾನ್ ಬೇಸ್ ಇದೆ ಅಂತ ಅನ್ನಿಸ್ಬೋದು, ಅಥವಾ ನೀವೇ ಅವನ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ರೆ, ನಾನೇ ಅವನ ಬಗ್ಗೆ ಪಾಸಿಟಿವ್ ಮಾತಾಡಿದ್ರೆ, ಇವಾಗ ಬಂದ್ಬಿಟ್ರು ಎಲ್ಲ ಅಂತ ಅನ್ನಿಸ್ಬಹುದು. ಯಾವ ವ್ಯಕ್ತಿಗೆ ನಿಜವಾಗಿಯೂ ಯೋಗ್ಯತೆ ಇದೆಯೋ, ಯಾವ ವ್ಯಕ್ತಿಗೆ ನಿಜವಾಗ್ಲೂ ಅರ್ಹತೆ ಇದೆಯೋ, ಯಾವ ವ್ಯಕ್ತಿಗೆ ನಿಜವಾಗ್ಲೂ ಮನರಂಜನೆಯನ್ನು ಇಷ್ಟು ವಾರಗಳ ಕಾಲ ಕೊಟ್ಟಿದ್ದಾನೋ ಅವನಿಗೆ ಆ ಪಟ್ಟ ದಕ್ಕುವ ಅರ್ಹತೆ ಇದೆ. ಮತ್ತು ಅದು ಅವನಿಗೆ ಬೇಕಾದ ಅವನದೊಂದು ಏನಂತಾರೆ ಅದಕ್ಕೆ ಹಕ್ಕು ಅವನದು ಅಂತ ನನಗನ್ಸುತ್ತೆ. ಸೊ ಆ ಕಾರಣಕ್ಕೋಸ್ಕರ ಫ್ಯಾನ್ ಬೇಸ್ಗಳನ್ನು ನೋಡಿ ಈಗ ಹಂಗಾರೆ ಡಾಕ್ ಸತೀಶ್ ಮಾತಾಡ್ತಾ ಇದ್ದಾರಲ್ಲ, ಅವ್ರಿಗೆ ಗೊತ್ತಿಲ್ವಾ ಫ್ಯಾನ್ ಬೇಸ್ ಇದೆ ಅಂತ? ಮಾತಾಡ್ತೀರಲ್ಲ ಸತೀಶ್ ಅವರು, ಅದನ್ನೇ ಹೇಳ್ತಾ ಇರೋದು. ಅವ್ರು ಹೇಳ್ತೀರಲ್ಲ, ಅವನು ಗೆದ್ದರೆ ನಾನು ಕಾಲಿಗೆ ನುಸುಳ್ತೀನಿ ಅಂತ ಹೇಳ್ತಾ ಇದ್ದಾರೆ, ಅವ್ನು ಸೋತ್ಬಿಟ್ಟು ಬಂದರೆ ಪಾರ್ಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಫ್ಯಾನ್ ಬೇಸ್ ಹರ್ಟ್ ಮಾಡ್ತಾ ಇಲ್ವಾ? ಹಾಗಾದರೆ ಇರುತ್ತೆ. ಸಹಜವಾಗಿ ಒಬ್ಬ ವ್ಯಕ್ತಿ ಗೆಲ್ತಾನೆ ಅಂತ ಅನ್ನಿಸ್ದಾಗ ಹೌದಪ್ಪ ಅವನ ಪರವಾಗಿ ನಾವು ಮಾತಾಡಬೇಕು ಅನ್ಸೋದು ಸಹಜ. ಆದರೆ ಈ ಸಲ ಆಗಿರೋದು ಅಲೆ ಅಲ್ಲ, ಇದು ಸುನಾಮಿ. ಅವನಿಗೆ ಗಿಲ್ಲಿಗೆ ಹೊರಗಡೆ ಏನಾಗ್ತಿದೆ ಅನ್ನೋ ಒಂದು ಸಣ್ಣ ಅರಿವು ಇಲ್ಲ. ಮಳವಳ್ಳಿಲಿ ಒಂದು ಕಟೌಟ್ ಬಿದ್ದಿರುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ರಾಜ್ಯದ ಮೂಲೆಯಲ್ಲಿ ಕಟೌಟ್ ಬಿದ್ದಿದೆ. ಮಂಗಳೂರಿನ ಒಬ್ಬಳು ಲೇಡಿ ನಿನ್ನೆ ಇನ್ಸ್ಟಾಗ್ರಾಮಲ್ಲಿ ಹೇಳ್ತಾ ಇದ್ರು,
ನನಗೆ ಸಾಕಷ್ಟು ಜನ ಕೇಳ್ತಾರೆ, ನೀವು ಮಂಗಳೂರಿನವರಾಗಿ ರಕ್ಷಿತಾ ಶೆಟ್ಟಿಗೆ ಯಾಕೆ ಸಪೋರ್ಟ್ ಮಾಡಲ್ಲ ಅಂತ. ನಾನು ಬಿಗ್ ಬಾಸನ್ನು ನೋಡಲು ಆರಂಭಿಸಿದ್ದು ರಕ್ಷಿತಾ ಶೆಟ್ಟಿಗೋಸ್ಕರ, ಆದರೆ ಆಟ ನೋಡ್ತಾ ನೋಡ್ತಾ ಗಿಲ್ಲಿ ಇಷ್ಟ ಆಗಿ ಇವತ್ತು ನಾನು ಗಿಲ್ಲಿನ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ. ನಾನು ಹೇಳ್ತದೆ ಅವ್ರಿಗೆ ಯಾವ ಫ್ಯಾನ್ ಬೇಸು? ರಕ್ಷಿತಾ ನೋಡಿದಾಗ ನನಗೂ ಅನಿಸುತ್ತೆ, ನಮ್ಮೂರು ಹುಡುಗಿ, ಕಷ್ಟಪಟ್ಕೊಂಡು ಬಂದವಳು, ತುಂಬ ಮೆಚುರಿಟಿ ಇರೋ ಹುಡುಗಿ, ಅಷ್ಟು ಸಣ್ಣವಳಾದರೂ ಸಹಿತ ಎಲ್ಲರನ್ನ ಕಟ್ಟಿ ಹಾಕಿ ಆಟ ಆಡದವಳು, ಗೆಲ್ಲಬೇಕು ಅಂತ. ಆದರೆ ಪ್ರಾಕ್ಟಿಕಲಿ ನೋಡಿದಾಗ ಗಿಲ್ಲಿಯ ಆರಾದಲ್ಲಿ ರಕ್ಷಿತಾ ಕಾಣಿಸ್ತಾಳೆ ಅಷ್ಟೇ ಬಿಟ್ಟರೆ ರಕ್ಷಿತಾಳ ಆರಾದಲ್ಲಿ ಗಿಲ್ಲಿ ಕಾಣಿಸೋದೇ ಇಲ್ಲ. ಗಿಲ್ಲಿಯ ಸುತ್ತ ಯಾರೇ ಕೂತರೂ ಸಹಿತ ಗಿಲ್ಲಿ ಜೊತೆಗಿದ್ದಾರೆ ಅಂತ ಹೇಳ್ತಾರಷ್ಟೇ ಬಿಟ್ಟರೆ ಯಾರು ಇನ್ನೊಬ್ಬರ ಹೆಸರು ಹೇಳ್ಬಿಟ್ಟು ಗಿಲ್ಲಿ ಅವ್ರ ಜೊತೆಲಿದ್ದಾನೆ ಅಂತ ಹೇಳೋದೇ ಇಲ್ಲ. ಅಶ್ವಿನಿ ಅವ್ರದ್ದು ಅದೇ, ಅಶ್ವಿನಿ ಅವ್ರ ಕೆಪಾಬಿಲಿಟಿನೂ ಅದೇ. ಅಶ್ವಿನಿ ಅವ್ರ ಜೊತೆಗೆ ಯಾರೇ ಕಾಣಿಸ್ಕೊಂಡ್ರು ಸಹಿತ ಅಶ್ವಿನಿ ಜೊತೆಗೆ ಧ್ರುವಂತ್ ಇದ್ದಾರೆ, ಅಶ್ವಿನಿ ಜೊತೆಗೆ ಜಾನ್ವಿ ಇದ್ದಾರೆ ಅಂತ ಹೇಳ್ತಾರಷ್ಟೇ ಬಿಟ್ಟರೆ ಅಶ್ವಿನಿ ಧ್ರುವಂತ್ ಜೊತೆಗಿದ್ದಾರೆ, ಜಾನ್ವಿ ಜೊತೆಗಿದ್ದಾರೆ ಅಂತ ಹೇಳಲ್ಲ. ಅದು ಅಶ್ವಿನಿಗಿರುವ ತಾಕತ್ತು. ಹಾಗಿರುವಾಗ ಅಶ್ವಿನಿ ಅವರಾಗಿರಲಿ ಗಿಲ್ಲಿಗಾಗಿರಲಿ ಅವರ ವೈಯಕ್ತಿಕ ಒಳಗಡೆ ಆಟದ ವೈಖರಿ ಅವರಿಬ್ಬರಿಂದಾನೇ ಈ ಸಲ ಬಿಗ್ ಬಾಸ್, ಅದರಲ್ಲಿ ಎರಡನೇ ಮಾತಿಲ್ಲ. ಅವರಿಬ್ಬರಲ್ಲಿ ಯಾವ ಒಂದು ಕ್ಯಾರೆಕ್ಟರ್ ಇಲ್ಲ ಅಂದಿದ್ರು ಬಿಗ್ ಬಾಸ್ ಈ ಸಲ ಮಂಕ್ ಹೊಡಿತಾ ಇತ್ತು. ಅವರಿಬ್ಬರ ಟಗ್ ಆಫ್ ವಾರ್ನಲ್ಲೇ ಸೀಸನ್ ಇಷ್ಟು ಬ್ಯೂಟಿಫೈ ಆಗಿದ್ದು, ಇಷ್ಟು ಚಂದ ಕಾಣಿಸಿದ್ದು, ಇಷ್ಟು ಚಂದ ಮಾಡಿದ್ದು. ಕೆಲವು ಸಲ ಅಸಹ್ಯ ಅನಿಸಿರ್ಬೋದು, ಕೆಲವು ಸಲ ಬೇಸರ ಆಗಿರ್ಬೋದು, ಕೆಲವು ಸಲ ಯಾಕೆ ಹಿಂಗೆ ಆಡ್ತಿದ್ದಾರೆ ಅಂತ ಅನಿಸಿರ್ಬೋದು. ಬಟ್ ಬಿಗ್ ಬಾಸ್ ಮನೆಗೆ ಅದು ಬೇಕು, ಬಿಗ್ ಬಾಸ್ ಮನೆಗೆ ಅದು ಬೇಕು. ಸೊ ಹಾಗಾಗಿ ತುಂಬ ಸ್ಪಷ್ಟವಾಗಿ ಕ್ಲಿಯರ್ ಪಿಕ್ಚರ್ ಕಾಣ್ತಾ ಇದೆ ಇದರ. ಇನ್ನೊಂದು, ಮುಂಚೆ ಎಲ್ಲ ಫೋನ್ ವೋಟಿಂಗ್ ಇತ್ತು ನಮ್ಮ ಸೀಸನ್ ಇದ್ದಾಗೆಲ್ಲ, ಇವಾಗ ಸೋಷಿಯಲ್ ಮೀಡಿಯಾ ವೋಟಿಂಗು. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಪೋಲ್ ಪೇಜ್ಗೆ ಹೋಗಿ ವೋಟ್ ಹಾಕುವವನು ಜಿಯೋ ಹಾಟ್ಸ್ಟಾರ್ ಪೇಜ್ಗೆ ಹೋಗಿ 99 ವೋಟ್ ಹಾಕೋದಿಲ್ವಾ? ಹಾಕೇ ಹಾಕ್ತಾರೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ಗಿಲ್ಲಿ ಗೆಲುವಿನ ಹೆಜ್ಜೆಯನ್ನು ಇಟ್ಟಾಗಿದೆ. ಆ ಪಟ್ಟ ಅಲಂಕರಿಸ್ಬೇಕಷ್ಟೇ. ಇನ್ನೇನು 2 ದಿನನೂ ಇಲ್ಲ ಸರ್, ನಾಳೆ ದಿನನೇ ಇರುವಂಥದ್ದು. ನಿಮ್ಮ ಪ್ರಕಾರ ಈಗ ಗಿಲ್ಲಿನೇ ವಿನ್ ಆಗ್ತಾರೆ ಅಂತ ನೀವು ಹೇಳಿದ್ರೆ, ಒಂದು ವೇಳೆ ಎಕ್ಸ್ಚೇಂಜ್ ಆಯಿತು ಅಂದರೆ ಈಗ ಒಂದಷ್ಟು ಮಾತು ಬರ್ತಾ ಇರೋದಂತ ಏನಂತ ಅಂದರೆ, ಮೊನ್ನೆ ದಿನ ನಾರಾಯಣಗೌಡರವರು ಸುದೀಪ್ ಅವ್ರನ್ನ ಭೇಟಿ ಮಾಡಿರ್ತಾರೆ. ಸೊ ಅಶ್ವಿನಿ ಅವರ ವಿನ್ನಿಂಗ್ ಬಗ್ಗೆನೇ ಮಾತಾಡಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಒಂದಷ್ಟು ಚರ್ಚೆ ಆಗ್ತಿದೆ. ಸೊ ನಿಮ್ಮ ಆನ್ಸರ್ ಯಾವ ರೀತಿ ಇದೆ ಅಂತ? ನಾರಾಯಣಗೌಡರು ಸುದೀಪ್ ಸರ್ ಮನೆಗೆ ಹೋಗಿದ್ದು ಅವರ ಮಗನ ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ಕೊಡಲಿಕ್ಕೆ. ಇದು ತುಂಬ ಸ್ಪಷ್ಟವಾಗಿ ಜನ ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ ಬಿಗ್ ಬಾಸಲ್ಲಿ ಯಾರನ್ನ ಗೆಲ್ಲಿಸ್ಬೇಕು ಅಂತ ಹೇಳಿ ಸುದೀಪ್ ಸರ್ಗೆ ಪ್ರೆಷರ್ ಹಾಕಿ ಯಾರನ್ನೋ ವಿನ್ ಮಾಡಿಸ್ಲಿಕ್ಕೆ ಆಗಲ್ಲ. ಅಂದರೆ ಸುದೀಪ್ ಸರ್ದು ನಡೆಯಲ್ಲ ಅಂತ ನಾನು ಹೇಳ್ತಾ ಇರೋದಲ್ಲ, ಸುದೀಪ್ ಸರ್ ಅಂಥದ್ದಕ್ಕೆ ಇನ್ವಾಲ್ವ್ ಆಗಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸಾಕಷ್ಟು ಜನ ಕಂಟೆಸ್ಟೆಂಟ್ಗಳ ವಿಚಾರದಲ್ಲಿ ಮಾತಾಡ್ತಾರೆ, ಸುದೀಪ್ ಸರ್ ಕ್ಯಾಂಡಿಡೇಟ್ ಅಂತ ಹಾಕಿದ್ದಾರೆ, ಸುದೀಪ್ ಸರ್ ಕ್ಯಾಂಡಿಡೇಟ್ ಅಂತ ಗೆಲ್ಲಿಸ್ತಾರೆ. ಸುದೀಪ್ ಸರ್ ಅದಕ್ಕೆ ಇಂಟರ್ಫಿಯರೇ ಆಗಲ್ಲ. ಸುದೀಪ್ ಸರ್ ಅವ್ರಿಗೆ ಗೊತ್ತು ಇದು ಬಿಗ್ ಬಾಸ್ ಮನೆ, ಬಿಗ್ ಬಾಸ್ ಆಟ. 12 ಸೀಸನ್ಗಳನ್ನು ಆ್ಯಂಕರಿಂಗ್ ಮಾಡಿದವ್ರಿಗೆ ಯಾವ ತರಹದ ಆಟ ಆಡಿದ್ರೆ ಉಳ್ಕೋಬೋದು, ಯಾವ ಥರದ ಆಟ ಆಡಿದ್ರೆ ಕಳ್ಕೋಬೋದು. ಆಮೇಲೆ ನಾನೆಲ್ಲಾದರೂ ಹಾಗೆ ಮಾಡಿದ್ರೆ ನನಗೇನು ಸಮಸ್ಯೆ ಆಗ್ಬೋದು ಅನ್ನೋದು ಅವ್ರಿಗೆ ಗೊತ್ತಿದೆ. ಅದನ್ನು ನಾವು ನೋಡ್ತಾ ಇದ್ದೀವಲ್ವಾ, ಒಂದೊಂದು ವಾರ ಕೆಲವೊಂದನ್ನು ಟಾಪಿಕ್ ಎತ್ತಿಲ್ಲ ಅಂದ ಮಾತ್ರಕ್ಕೆ ಸುದೀಪ್ ಸರ್ಗೆ ಕಮೆಂಟ್ ಹಾಕ್ತಾರೆ. ಸುದೀಪ್ ಸರ್ಗೂ ವಾರದ ಚಪ್ಪಾಳೆ ಧ್ರುವಂತ ಕೊಟ್ಟರು ಅಂತ ಗೊತ್ತಾದಾಗ ಸುದೀಪ್ ಸರ್ ವಿರುದ್ಧನೇ ದೊಡ್ಡ ಕ್ಯಾಂಪೇನ್ ಮಾಡಿಬಿಟ್ರು. ಅದು ಸರಿಯಲ್ಲ ನಾನು ಹೇಳ್ತಾ ಇರೋದು. ಬಿಕಾಸ್ ಬಿಗ್ ಬಾಸ್ಗೆ ಎಂಡ್ಮಾಲ್ ಮತ್ತು ಕಲರ್ಸ್ ಕನ್ನಡದ 2 ಟೀಮ್ ವರ್ಕ್ ಮಾಡುತ್ತೆ. ಆ 2 ಟೀಮ್ಗಳ ಹೆಡ್ಗಳಂತೆ ಯಾರಿರ್ತಾರೆ, ಇಲ್ಲಿ ಪ್ರಕಾಶ್ ಸರ್ ಇರ್ಬೋದು, ಪ್ರಶಾಂತ್ ಅವ್ರು ಇರ್ಬೋದು, ಅಲ್ಲಿ ಸುಷ್ಮಾ ಅವ್ರು ಇರ್ಬೋದು, ಅವರುಗಳು ಆಟನ ಪ್ರತಿ ಕ್ಷಣ ನೋಡ್ತಾ ಇರ್ತಾರೆ. ಲೈನ್ ಪ್ರೊಡ್ಯೂಸರ್ಗಳು ಲೈನ್ ತಂದು ಹಾಕಿದ ಮೇಲೆ ಅದು ಎಡಿಟ್ ಆಗಿ ಹೊರಗೆ ಬರುವ ತನಕ ಪ್ರತಿಯೊಂದನ್ನು ಗಮನಿಸ್ತಾ ಇದ್ದವರು ಅವರು ಗಮನಿಸಿ ಏನಾಗಿದೆ, ಹೇಗಾಗಿದೆ, ಅದನ್ನು ಅರ್ಥ ಮಾಡಿಸಿ ಸುದೀಪ್ ಸರ್ಗೆ ಹೇಳೋದ್ರ ಜೊತೆಗೆ ಎಪಿಸೋಡ್ಗಳನ್ನು ತೋರಿಸೋದ್ರ ಜೊತೆಗೆ ಸುದೀಪ್ ಸರ್ ಒಪಿನಿಯನ್ ತಗೋಬೋದು ಅಷ್ಟೇ ಬಿಟ್ಟರೆ ಸುದೀಪ್ ಸರ್ ಡಿಸಿಷನ್ ಮಾಡಲ್ಲ. ಸುದೀಪ್ ಸರ್ ಬೇಕಾದ್ರೆ ಡಿಸಿಷನ್ ಅವರೇ ತಗೋಬೋದೇನೋ, ಆದರೆ ಅವ್ರು ತಗೊಳ್ಳಲ್ಲ. ಅವ್ರು ತುಂಬ ಸ್ಪಷ್ಟವಾಗಿ ಅವ್ರಿಗೆ ಗೊತ್ತು, ನಾನೊಬ್ಬ ಹೋಸ್ಟ್ ಆಗಿ ನನ್ನ ಜವಾಬ್ದಾರಿಯನ್ನು ನಾನು ನಿಭಾಯಿಸಬೇಕು, ಶೋ ಗೆಲ್ಲಿಸ್ಬೇಕಷ್ಟೇ ಬಿಟ್ಟರೆ ನನ್ನವ್ರನ್ನ ಯಾರನ್ನೋ ಗೆಲ್ಲಿಸ್ಬೇಕು ಅನ್ನೋದಲ್ಲ. ಆ್ಯಂಡ್ ನಾರಾಯಣಗೌಡರು ಯಾರನ್ನೋ ಒಬ್ಬರನ್ನ ಗೆಲ್ಲಿಸ್ಬೇಕು ಅನ್ನುವ ಕಾರಣಕ್ಕೆ ಹೋಗಿ ಸುದೀಪ್ ಸರ್ನ ಭೇಟಿ ಮಾಡ್ತಾರೆ ಅಂದರೆ ಅದು ಶುದ್ಧ ಸುಳ್ಳು. ಜನ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿದ್ದೇನು ಅಂತಂದರೆ, ನಿಜವಾಗ್ಲೂ ಅದೇ ಕಾರಣಕ್ಕೆ ನಾರಾಯಣಗೌಡರು ಹೋಗಿ ಸುದೀಪರನ್ನ ಭೇಟಿ ಮಾಡಿದರೆ ಆ ಫೋಟೋ ಹೊರಗಡೆ ಬಿಡ್ತಿರ್ಲಿಲ್ಲ. ಅವ್ರಿಗೆ ಅರಿವೇ ಇರಲಿಲ್ಲ. ಅವರು ಆಮಂತ್ರಣ ಪತ್ರಿಕೆ ಕೊಟ್ಟರು, ಮೀಟ್ ಮಾಡಿ ಪತ್ರಿಕೆ ಕೊಟ್ಟಿದ್ದನ್ನು ಫೋಟೋ ಹೊರಗಡೆ ಬಿಟ್ಟರಷ್ಟೇ. ಅದಕ್ಕೆ ಬೇರೆ ರೂಪ ಕೊಟ್ಟಿದ್ದು ಹೊರಗಡೆ ಜನ. ಆಮೇಲೆ ಗಿಲ್ಲಿಯ PR ಟೀಮ್ ಹಂಗೆ ಮಾಡ್ತಾ ಇದೆ, ಗಿಲ್ಲಿಯ ಇನ್ನೊಂದು ಟೀಮ್ ಹಂಗೆ ಮಾಡ್ತಾ ಇದೆ. PR ಟೀಮ್ ಅವ್ರ ಕೆಲಸವನ್ನು ಜವಾಬ್ದಾರಿಯುತವಾಗಿ ಏನು ಮಾಡ್ಬೇಕು ಅದನ್ನು ಮಾಡ್ತಾ ಇದ್ದಾರೆ. ಅವರ ಫ್ಯಾನ್ಸ್ ಏನು ಕೆಲಸ ಮಾಡ್ಬೇಕು ಅದನ್ನು ಮಾಡ್ತಾ ಇದ್ದಾರೆ. ಆದರೆ ಕೆಲವು ಅತಿರೇಕದ ಫ್ಯಾನ್ಸ್ಗಳು ಉಳಿದವರ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ. ಅದು ಸರಿಯಲ್ಲ. ನಾನು ಯಾವಾಗಲೂ ಏನು ಹೇಳೋದು ಅಂತಂದರೆ,
ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರಿದ್ದಾರೆ ಅವರ ಪರವಾಗಿ ನಿಂತ್ಕೊಳ್ಳಿ, ಆದರೆ ಇನ್ನೊಬ್ಬ ಕಂಟೆಸ್ಟೆಂಟ್ ವಿರುದ್ಧವಾಗಿ ನಿಂತ್ಕೋಬೇಡಿ. ಅವ್ರಿಗೂ ಒಂದು ಫ್ಯಾನ್ ಬೇಸ್ ಇರುತ್ತೆ, ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ, ಅವ್ರಿಗೂ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಇರ್ತಾರೆ. ಹೋಗಬೇಡಿ ಅವ್ರ ವಿರುದ್ಧ ಅಂತ ನಾನು ಹೇಳೋದಷ್ಟೇ. ಹಾಗಾಗಿ ನಾರಾಯಣ್ ಗೌಡರು ಖಂಡಿತವಾಗಿಯೂ ಆ ಥರದ್ದನ್ನು ಮಾಡೋದು ಇಲ್ಲ, ಆ್ಯಂಡ್ ಸುದೀಪ್ ಸರ್ ಅಂಥದ್ದನ್ನು ಕೇಳೋದು ಇಲ್ಲ, ಸುದೀಪ್ ಸರ್ ಆ ಥರದ ಡಿಸಿಷನ್ಗಳಿಗೆ ಕೈ ಹಾಕೋದು ಇಲ್ಲ.